ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ನಾವು ಇಲ್ಲಿ ಕೂಡಿರುವುದು ಶ್ರೀಯುತ ದೇವಿದಾಸ್ ಚರ್ಚ್ ಕಮಿಟಿ ಅಧ್ಯಕ್ಷರು. ಅವ್ರ ಜೀವಿತ ನೋಡಬೇಕಾದ್ರೆ ಬಹಳ ಅದ್ಭುತವಾದಂಥ ಒಂದು ಜೀವಿತ ಇತ್ತು. ಯಾಕೆಂದರೆ ಅವರಿಗೆ ಅನೇಕ ಕಷ್ಟಗಳು ಸಂಕಷ್ಟಗಳು ಇದ್ದಾಗ್ಯೂ ನಮ್ಮ ಅಣದೂರು ಒಂದು ಕ್ರೈಸ್ತ ಚರ್ಚ್, ಆಮೇಲೆ ಅಣದೂರು ಏರಿಯಾ ಏನಿದೆಯಲ್ಲ ಅದಕ್ಕೆ ಬಹಳ ಪ್ರೀತಿ ಮಾಡಿ ಅವ್ರು ತಮ್ಮ ಜೀವಿತದಲ್ಲಿ 50 ವರ್ಷಗಳು ಕಳೆದು ಅವರು ತಮ್ಮ ತಿರುಗಿ ಅವರ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡು ಸದಾ ದೇವರ ಸೇವೆ ಮಾಡುವುದಕ್ಕಾಗಿ ನಮ್ಮ ಚರ್ಚ್ ಕಟ್ಟಡವನ್ನು ಕಟ್ಟುವುದಕ್ಕಾಗಿ ಅನೇಕ ರೀತಿಯಾದ ಕೆಲಸ ಕಾರ್ಯಗಳು ಎಲ್ಲೆಲ್ಲೂ ಓಡಾಡಿ ಬಹಳ ಕಷ್ಟವನ್ನು ಸಹಿಸಿ ಅವ್ರು ಏನು ಮಾಡಿದ್ದಾರೆ ಅಂತಂದ್ರೆ ಈ ಒಂದು ದೊಡ್ಡ ಆಲಯ ನಿರ್ಮಾಣ ಮಾಡಬೇಕೆಂಬುದಾಗಿ ಯಾವ ರೀತಿಯಾಗಿ ದೇವರು ಯೆಹೋಶುವನಿಗೆ ಮತ್ತು ಕಾಲೇಬನಿಗೆ ಹೇಳಿ, ನೋಡ್ರಿ ನೀವು ನಿಮ್ಮ ಜೀವಿತದಲ್ಲಿ ನೀವು ಮಾಡಬೇಕಾದಂಥ ಅದ್ಭುತವಾದ ಒಂದು ಸಂಗತಿ ಏನಂತಂದ್ರೆ ನೀವು ಕಾನಾನ್ ದೇಶಕ್ಕೆ ಅಲ್ಲಿ ಇಸ್ರಾಯೇಲ್ ಜನರಿಗೆ ನಡೆಸ್ಕೊಂಡು ಹೋಗಬೇಕೆಂಬಂಥ ಒಂದು ಉದ್ದೇಶದಿಂದ ಅವರು ದೇವರು ಹೇಳಿದರು. ಅದೇ ರೀತಿಯಾಗಿ ಚರ್ಚ್ ಕಮಿಟಿ ಅಧ್ಯಕ್ಷರಾದಂಥ ಶ್ರೀ ದೇವಿದಾಸ್ ಯಾಕೋಬ ಅವರು ಸಹ ಈ ಒಂದು ಅಣದೂರು ಕ್ರೈಸ್ತ ವಿಶ್ವಾಸಿಗಳನ್ನು ಪ್ರೀತಿ ಮಾಡಿ ಅನೇಕ ಜನರಿಗೆ ಅವ್ರ ಕಷ್ಟದಲ್ಲಿ ದುಃಖದಲ್ಲಿ ಕಣ್ಣೀರಿನಲ್ಲಿ ಇರುವಾಗಲೂ ಸಹ ಅವರು ಅನೇಕ ಅವ್ರ ಜೀವಿತವನ್ನೇ ಈ ಒಂದು ಅಣದೂರು ಕ್ರೈಸ್ತ ವಿಶ್ವಾಸಿಗಳ ಮೇಲೆ ಇಟ್ಟು ಅವರಿಗೆ ಏನದಂತಂದ್ರೆ ನಡೆಸಿದ್ದಾರೆ. ಅವರು ದೇವರು ಕೊಟ್ಟಂಥ ಆಯುಷ್ಯಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಯಾಕಂದರೆ ಹಿಜ್ಕೀಯ ಪ್ರವಾದಿಗೆ ಅನಾರೋಗ್ಯದಲ್ಲಿರುವಾಗಲೂ ಆತ ಬೇಡಿಕೊಂಡಾಗ ಆತನಿಗೆ ಆ ದೇವರು 15 ವರ್ಷ ಅವನ ಜೀವಿತಕ್ಕೆ ಕೂಡಿಸಿದನು. ಅದೇ ರೀತಿಯಾಗಿ ದೇವಿದಾಸ್ ಅವರು ಸಹ 50 ವರ್ಷ ಕಾಲ ಕಳೆದು ಮುಂದೆ ಅವರು 100 ವರ್ಷ ಸಹ ದೇವರವರನ್ನು ಕಾಪಾಡಿ ನಡೆಸಲಿ ಎಂಬುದಾಗಿ ನಮ್ಮೆಲ್ಲರ ಪ್ರಾರ್ಥನೆ ಆಗಿರ್ತದೆ. ದೇವರವರು ವಿಶೇಷವಾಗಿ ಅವರು ಎಡಕ್ಕೂ ಬಲಕ್ಕೂ ಹಿಂಬಲವಾಗಿ ಮುಂಬಲವಾಗಿ ಇಸ್ರಾಯೇಲ್ ಜನರಿಗೆ ಯಾವ ರೀತಿಯಾಗಿ ಅಗ್ನಿಸ್ತಂಭ ಮೇಘಸ್ತಂಭವಾಗಿದ್ದರೋ ಅದೇ ರೀತಿಯಾಗಿ ದೇವರು ನಡೆಸಲಿ ಎಂಬುದಾಗಿ ನಮ್ಮೆಲ್ಲರ ಪ್ರಾರ್ಥನೆ ಆಗಿರ್ತದೆ. ಈ ಒಂದು ದಿವಸ ನಾವು ನಮ್ಮ ಶ್ರೀಯುತ ದೇವದಾಸ್ ಅಣ್ಣವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಅಣದೂರು ಗ್ರಾಮ ಮತ್ತು ಬೀದರ್ ಜಿಲ್ಲೆಯಿಂದ ಬೇರೆ ಬೇರೆ ಕಡೆಯಿಂದ ಅನೇಕ ಜನಗಳು, ಸ್ನೇಹಿತರು, ಸಂಬಂಧಿಕರು, ಮುಖ್ಯವಾಗಿ ಅವರನ್ನು ಪ್ರೀತಿಸುವಂಥ ಅನೇಕ ಸ್ನೇಹಿತರು ಈ ದಿವಸ ನಾವು ಸೇರಿ ಬಂದಿದ್ದೇವೆ. ಹೀಗಾಗಿ ನಾವು ಅವರ 50ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸೋದಕ್ಕೋಸ್ಕರವಾಗಿ ನಾವೊಂದು ಆಲಯದ ಆವರಣದಲ್ಲಿ ಸೇರಿದ್ದೇವೆ. ಮುಖ್ಯವಾಗಿ ನಾವು ಅವ್ರ ಜೀವನ ನೋಡಬೇಕಾದ್ರೆ ಯೌವನಸ್ಥನಾಗಿರುವುದರ ಹಿಡಿದು ಮೊದಲುಗೊಂಡು ಇಲ್ಲಿ ತನಕ ಅವರ ವಿವೇಕ ಜೀವನ, ಸಾಮಾಜಿಕ ಜೀವನ, ಅವ್ರ ಧಾರ್ಮಿಕ ಜೀವನ ನೋಡಿದ್ರೆ ತುಂಬ ಸಮಾಜ ಸೇವೆಗಳನ್ನು ಮಾಡಿದ್ದಾರೆ. ಮಾತ್ರವಲ್ಲದೆ ಮುಖ್ಯವಾಗಿ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಕೂಡ ಅವರು ಸೇವೆ ಸಲ್ಲಿಸಿದ್ದಾರೆ ಮತ್ತು ರಾಜಕೀಯವಾಗಿ JDS ಪಕ್ಷದಲ್ಲಿ ಕೂಡ ಒಂದು ಯುವ ನಾಯಕರಾಗಿ ಸೇವೆ ಸಲ್ಲಿಸಿದ್ದಾರೆ ಮತ್ತು ನಮ್ಮ ಕ್ರೈಸ್ತ ಧರ್ಮದಲ್ಲಿ ಒಬ್ಬ ಉತ್ತಮ ನಾಯಕನಾಗಿ ಯೌವನಸ್ಥರಿಗೆ, ಹಿರಿಯರಿಗೆ ಎಲ್ಲರನ್ನು ಬಹಳ ಪ್ರೀತಿಯಿಂದ ನೋಡಿಕೊಂಡು ಬಂದಿದ್ದಾರೆ. ಮುಖ್ಯವಾಗಿ ಅನಾರೋಗ್ಯದಲ್ಲಿರುವಾಗ ಮತ್ತು ಬಡತನದಲ್ಲಿರುವಂಥ ಕುಟುಂಬಗಳಿಗೆ ಆರ್ಥಿಕವಾಗಿ ಸಹಾಯ ಮಾಡಿದ್ದಾರೆ ಮತ್ತು ಅನೇಕ ಜನಗಳು ಸ್ಕೂಲಿಗೆ ಓದುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಎಷ್ಟೋ ಕುಟುಂಬಗಳು ಒಡೆದು ಹೋಗುವಂಥ ಸನ್ನಿವೇಶಗಳು ಇದ್ದಾಗ ಕೂಡ ಆ ಒಂದು ಕುಟುಂಬ ಜೀವನದಲ್ಲಿ ಕೂಡ ಬಹಳ ಅತ್ಯುತ್ತಮವಾದಂಥ ಸೇವೆಯನ್ನು ಸಲ್ಲಿಸಿದ್ದಾರೆ. ಹೀಗಾಗಿ ನಾವಿದು ನೋಡುವಂಥದ್ದು, ಈ ಒಂದು ಸಂಭ್ರಮ ನಮಗೆ ಬಹಳ ಸಂತೋಷಕರವಾಗಿದೆ. ದೇವರು ಅವ್ರ ಮುಖಾಂತರ ಇನ್ನೂ ಅನೇಕ ಒಳ್ಳೆಯ ಯೋಜನೆಗಳು, ಕಾರ್ಯಗಳು ಮಾಡಲಿ ಮತ್ತು ಈ ಆಲಯ ಕಟ್ಟಡ ಪರಿಪೂರ್ಣವಾಗಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಮತ್ತೊಂದು ಸಾರಿ ಅವರಿಗೆ ದೇವದಾಸ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರಿಸಿ ನಾವು ಶುಭ ಕೋರುತ್ತೇವೆ. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ. ಈ ದಿನ ನಮ್ಮೆಲ್ಲರಿಗೂ ಬಹಳ ಸಂತೋಷದ ದಿನ. ಇಡೀ ಅಣದೂರು ಸಭೆ, ಅಣದೂರು ಗ್ರಾಮ, ಅಣದೂರು ಎಲ್ಲ ಕ್ರೈಸ್ತ ಓಣಿಯು ಬಹಳ ಸಂಭ್ರಮದಿಂದ, ಬಹಳ ವಿಜೃಂಭಣೆಯಿಂದ ನಮ್ಮ ಸಭೆಯ ಸದಸ್ಯರು ಮತ್ತು ನಮ್ಮ ಅಣದೂರು ಸಭೆಯ ಚರ್ಚ್ ಕಮಿಟಿಯ ಅಧ್ಯಕ್ಷರು ಮತ್ತು ನಮ್ಮ ಜಿಲ್ಲೆಯ ಕ್ರೈಸ್ತ ಮುಖಂಡರು ಆದಂಥ ದೇವದಾಸ್ ಯಾಕೋಬ್ ಅವರ 50ನೇ ವರ್ಷದ ಜನ್ಮ ದಿನವು ಬಹಳ ವಿಜೃಂಭಣೆಯಿಂದ ನಾವು ಸಭೆಯಾಗಿ ಎಲ್ಲ ಸಭಿಕರಾಗಿ ನಮ್ಮ ಅಣದೂರು ಗ್ರಾಮದ ಎಲ್ಲ ಸಮುದಾಯದವರು ಸೇರಿ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡುವ ಕೃಪೆ ದೇವರು ಕೊಟ್ಟಿದ್ದಕ್ಕಾಗಿ ನಾವು ದೇವರಿಗೆ ವಂದಿಸ್ತೇವೆ. ಅವರ ಜೀವಿತದ ಬಗ್ಗೆ ಹೇಳಬೇಕಾದ್ರೆ ಅವರು ಬಹಳ ವಿಶೇಷವಾದ ವ್ಯಕ್ತಿ. ಅವರು ಸಮಾಜ ಸೇವೆ, ರಾಜಕೀಯ ಮತ್ತು ಸರ್ಕಾರ ವ್ಯವಸ್ಥೆಯಲ್ಲಿ ಪ್ರಾಮುಖ್ಯವಾಗಿ ನಮ್ಮ ಕ್ರೈಸ್ತ ಸಮುದಾಯದಲ್ಲಿ ಅನೇಕ ಕಾರ್ಯಗಳನ್ನು ಮಾಡಿದ್ದಾರೆ. ಅವರು ಸಾಮಾಜಿಕ ಸೇವೆಯಲ್ಲಿ ಬಡವರ, ದೀನದಲಿತರ ಮತ್ತು ಅನೇಕ ಅವಶ್ಯಕತೆ ಇದ್ದಂಥ ಜನರಿಗೆ ಅವರು ಪ್ರತಿ ಒಂದು ವಿಷಯದಲ್ಲಿ ಸಹಾಯ ಮಾಡಿದ್ದಾರೆ.
ಮತ್ತು ವಿಶೇಷವಾಗಿ ನಮ್ಮ ಸಮಾಜದ ಬಗ್ಗೆ, ನಮ್ಮ ಸಮುದಾಯದ ಬಗ್ಗೆ ಕಳಕಳಿ ಇರುವಂತಹ ಒಬ್ಬ ವ್ಯಕ್ತಿ. ಅವರು ವಿಶೇಷವಾಗಿ ನಮ್ಮ ಆಣದೂರು ಗ್ರಾಮದಲ್ಲಿ ಮತ್ತು ಒಂದು ದೊಡ್ಡ ಭವ್ಯವಾದ ಆಲಯವು ನಿರ್ಮಾಣವಾಗಬೇಕಾದ್ರೆ ಅವರ ಪಾತ್ರವು ಬಹಳ ಪ್ರಾಮುಖ್ಯವಾದ ಪಾತ್ರ ಇರುತ್ತದೆ. ಅದೇ ರೀತಿಯಾಗಿ ನಾವು ನೋಡಬೇಕಾದ್ರೆ ಸಮಾಜದ ಬಗ್ಗೆ ಕಳಕಳಿ ಇರುವವರು, ಗ್ರಾಮದ ಬಗ್ಗೆ ಕಳಕಳಿ ಇರುವವರು ಮತ್ತು ಅನೇಕ ಒಂದು ಗ್ರಾಮದಲ್ಲಿ ಅವರ ಮೂಲಕ ಅನೇಕ ಕಾರ್ಯಗಳಾಗಿದ್ದಾವೆ. ಮತ್ತು ವಿಶೇಷವಾಗಿ ಅವರ ಹಿಂದಿನ ಜೀವಿತ ನೋಡಬೇಕಾದ್ರೆ ಅವರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಬಹಳ ಅಭಿವೃದ್ಧಿ ಮಾಡಿದ್ದಾರೆ. ಇದುವರೆಗೂ ನೆನೆಸ್ತಾರೆ ಜನ. ಇಲ್ಲಿ ನಾವು ಅನ್ಬೇಕಾದ್ರೆ ಅವರಿಗೆ ನಮ್ಮ ಪ್ರಾಂತದ ನಮ್ಮ ಗ್ರಾಮ ಪಂಚಾಯತಿನ ಹರ್ಷಗುಪ್ತ ಅಂತ ಹೇಳಿ ಇನ್ನೊಂದು ಹೆಸರು ಅವರಿಗೆ ಕರೀತಾರೆ. ನಮ್ಮ ಕ್ರೈಸ್ತ ಮುಖಂಡರು ಅವಾರ್ಡ್ ಕೂಡ ಪಡೆದಿದ್ದಾರೆ. ನಮ್ಮ ಕ್ರೈಸ್ತ ಮುಖಂಡರು ಕ್ರೈಸ್ತ ಸಮುದಾಯದ ಒಂದು ಬಹಳ ನಮ್ಮ ಸಮಾಜದ ಆಸ್ತಿ ಆಗಿದ್ದಾರೆ. ರಾಷ್ಟ್ರಪತಿಯಿಂದ ಅವರು ಪುರಸ್ಕೃತರಾಗಿದ್ದಾರೆ. ಒಂದು ಪುರಸ್ಕಾರ ಹೊಂದಿದಂಥ ವ್ಯಕ್ತಿ ಆಗಿದ್ದಾರೆ. ಅವರ ಒಂದು ಕೊಡುಗೆ, ಅವರ ಒಂದು ಸೇವೆ ಬಹಳ ಅಪಾರವಾಗಿದೆ. ದೇವರು ಅವರಿಗೆ ಹೀಗೆ ಅನೇಕ ಆಯುಷ್ಯ ಕೊಟ್ಟು 100 ವರ್ಷ ತನಕ ಆಯುಷ್ಯ ಕೊಟ್ಟು ನಮ್ಮ ಸಮಾಜ, ನಮ್ಮ ಸಮುದಾಯ, ಎಲ್ಲ ಬಡ ಜನರ ಸೇವೆ ಮಾಡುವುದಕ್ಕೆ ಕರ್ತನು ಮಹಾ ಕೃಪೆ ಕೊಟ್ಟು ಅವರನ್ನು ಕಾಯ್ದು ಆಶೀರ್ವಾದ ಮಾಡಲೆಂದು ನಾವು ಸಭೆಯಾಗಿ ಶುಭ ಹಾರೈಸ್ತಾ ಅವರಿಗೆ ಮತ್ತೊಂದು ಸಾರಿ ವಂದಿಸ್ತೇವೆ. ಜೈ ಕ್ರಿಸ್ತ. ಯೇಸು ಕ್ರಿಸ್ತನ ಮೊದಲ ನಾಮದಲ್ಲಿ ಎಲ್ಲರಿಗೂ ವಂದಿಸುತ್ತಾ, ದೇವರು 50 ವರ್ಷಗಳ ಕಾಲ ಸುಖವಾದ ಜೀವನ, ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದಾನೆ. ಹಾಗೂ ಒಳ್ಳೆಯ ಕುಟುಂಬವನ್ನು, ಒಳ್ಳೆಯ ಅಣ್ಣ ತಮ್ಮಂದಿರನ್ನು, ಒಳ್ಳೆಯ ಸಭೆಯನ್ನು ನಮ್ಮನ್ನು ಕೊಟ್ಟು ಆಶೀರ್ವದಿಸಿದ್ದಾನೆ. ಈ ಒಂದು ಒಳ್ಳೆಯ ಸಭೆಯಲ್ಲಿ ನಾನು ಜೀವಿಸುವುದಕ್ಕೆ ದೇವರ ಕೃಪೆ, ದೇವರ ಆಶೀರ್ವಾದದಿಂದ, ಜನರ ಪ್ರೀತಿ ವಿಶ್ವಾಸದಿಂದ ನಾನು 50 ವರ್ಷ ಈ ಭೂಲೋಕದಲ್ಲಿ ನಾನು ಜೀವಿಸಿದ್ದೇನೆ. ನಾನು ದೇವರಿಗೆ ಮತ್ತು ಸಭೆಯವರಿಗೆ ಎಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು.